ಕೆಎಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಅಸಂಬದ್ಧ ಅನುವಾದ ಮಾಡಿ ಎಡವಟ್ಟು ಮಾಡಿಕೊಂಡಿದ್ದಂಥ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡು ಗುಡ್ ನ್ಯೂಸ್ ಕೊಟ್ಟಿದೆ. 2 ತಿಂಗಳಲ್ಲಿ ಕೆಎಸ್ ಮರುಪರೀಕ್ಷೆ ಮಾಡುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಶ್ನೆ ಪತ್ರಿಕೆ ಭಾಷಾಂತರದ ವೇಳೆ ಈ ಎಡವಟ್ಟು ನಡೆದಿದೆ. ಇದನ್ನು ವಿರೋಧಿಸಿ ಪರೀಕ್ಷಾರ್ಥಿಗಳು ರಾಜ್ಯಾದ್ಯಂತ ಹೋರಾಟ ನಡೆಸಿದರು. ಹೋರಾಟ ಜೋರಾಗ್ತಾ ಇದ್ದಂತೆ ಎಚ್ಚೆತ್ತಂಥ ರಾಜ್ಯ ಸರ್ಕಾರ ಮರುಪರೀಕ್ಷೆಯ ಆದೇಶವನ್ನು ಹೊರಡಿಸಿದೆ. ಕಳೆದ ಫೆಬ್ರವರಿಯಲ್ಲಿ ಕೆಪಿಎಸ್ಸಿ ಪರೀಕ್ಷೆ ನಡೆಯಬೇಕಾಗಿತ್ತು. ಆದರೆ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಬರೋಬ್ಬರಿ 4 ಬಾರಿ ಎಕ್ಸಾಮ್ ಮುಂದೂಡಿಕೆ ಆಗಿತ್ತು. ಇನ್ನು ಪರೀಕ್ಷೆ ಮುಂದೂಡುವಂತೆ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇದ್ದಂಥ ಪ್ರತಿಭಟನೆ ಅಂತ್ಯಗೊಂಡಿದ್ದು ಪರೀಕ್ಷಾರ್ಥಿಗಳು ಸಂಭ್ರಮಾಚರಣೆ ಮಾಡಿದರು. ಇತ್ತ ಸಿಎಂ ಸಿದ್ದರಾಮಯ್ಯಗೆ ಕರವೇ ನಾರಾಯಣಗೌಡ ಅಭಿನಂದನೆ ಸಲ್ಲಿಸಿದ್ದಾರೆ. ಮೊನ್ನೆ ನಡೆದ ಎಕ್ಸಾಮ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಎಕ್ಸಾಮ್ ಮಾಡಿ ಅಂತ ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಎಕ್ಸಾಮ್ 2 ತಿಂಗಳೊಳಗಾಗಿ ಮಾಡಿ ಅಂತ ಮಾಡ್ತಾರೆ. ಒಟ್ಟಾರೆ ನಮಗೆ ಅಲ್ಲಿ ನ್ಯಾಯ ಒದಗಿಸಿಕೊಡೋದಕ್ಕೆ ಏನು ಬೇಕೋ ಅದು ಮಾಡ್ತೀವಿ. ಈ ಪರೀಕ್ಷೆಯಲ್ಲಿ ಯಾವ ಅಧಿಕಾರಿಗಳು ಲೋಪವನ್ನು ಎದುರಿಸಿದ್ರಲ್ಲ, ಅನ್ಯಾಯ ಮಾಡಿದ್ರಲ್ಲ, ಪ್ರಶ್ನೆ ಪತ್ರಿಕೆಗಳನ್ನ ತಪ್ಪಾಗಿ ಮುದ್ರಿಸಿದ್ರಲ್ಲ, ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಸರ್ಕಾರವನ್ನ ನಾವು ಒತ್ತಾಯ ಮಾಡ್ತೀವಿ. ಹಾಗಾಗಿ ಮತ್ತೊಮ್ಮೆ ಮಾಧ್ಯಮಗಳ ಮುಖಾಂತರ ನಾನು ಎಲ್ಲ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ. ನಮ್ಮ ಹೋರಾಟಕ್ಕೆ ಸಿಕ್ಕಂತ ದೊಡ್ಡ ಜಯ ಇದು. ಹಾಗಾಗಿ ಈ ಜಯ ಕೆಎಸ್ ಪರೀಕ್ಷೆಯಲ್ಲಿ ಪದೇ ಎಡವಟ್ಟು ಮಾಡ್ತಾ ಇರೋದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಬಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಪರೀಕ್ಷೆ ಮುಂದೂಡಿಕೆಗೆ ಅಭ್ಯರ್ಥಿಗಳು ಹೋರಾಡಿದ್ರು. ಆದರೆ ಬಂಡತನಕ್ಕೆ ಬಿದ್ದು ಪರೀಕ್ಷೆ ನಡೆಸಿ ಕನ್ನಡಿಗರ ಹಣ ಪೋಲು ಮಾಡಿದ್ದೀರಿ. ನಿಮ್ಮ ಅಕ್ರಮ ಬಯಲಾಯಿತು ಎಂಬ ಕಾರಣಕ್ಕೆ ಮರು ಪರೀಕ್ಷೆ ನಡೆಸಲು ತೀರ್ಮಾನಿಸಿದ್ದೀರಿ. ಈ ಬಾರಿಯಾದರೂ ಪ್ರಶ್ನೆ ಪತ್ರಿಕೆಯನ್ನು ಕನ್ನಡದಲ್ಲೇ ತಯಾರಿಸಿ ಕನ್ನಡದ ಮರ್ಯಾದೆಯನ್ನ ಮತ್ತೊಮ್ಮೆ ಕಳಿಬೇಡಿ ಎಂದಿದ್ದಾರೆ. ಪರೀಕ್ಷಾ ವೆಚ್ಚವನ್ನು ಅಭ್ಯರ್ಥಿಗಳಿಂದ ಸಂಗ್ರಹಿಸಬೇಡಿ. ಕೆಪಿಎಸ್ಸಿ ಅಧಿಕಾರಿಗಳು ನಿಮ್ಮ ಮತ್ತು ಸಚಿವರ ಸಂಬಳವನ್ನೇ ಬಳಸಿ ಪರೀಕ್ಷೆ ಮಾಡಿ ಅಂತ ಆಗ್ರಹಿಸಿದ್ದಾರೆ. ನೋಡಿ, ಸರ್ಕಾರ, ಈ ವ್ಯವಸ್ಥೆ, ಅದಕ್ಕೊಂದಷ್ಟು ಜನ ಅಧಿಕಾರಿಗಳು, ರಾಜಕಾರಣಿಗಳು ಇವರೆಲ್ಲರ ಇದ್ದೂ ಕೂಡ ಒಂದು ಪರೀಕ್ಷೆಯನ್ನು ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಸರಿಯಾಗಿ ಮಾಡಿದ್ದೀರಿ ಅಂತ ಯಾವುದಾದ್ರೂ ಇದೆಯಾ? ಒಂದೇ ಒಂದು ಪರೀಕ್ಷೆ ಇಲ್ಲ. ಕೆಪಿಎಸ್ಸಿ ನಮ್ಮ ರಾಜ್ಯದಲ್ಲಿ ಇವತ್ತಿನವರೆಗೆ ಸ್ವಲ್ಪ ಮಟ್ಟಿಗೆ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡಿರುವಂಥ ಎಕ್ಸಾಮಿನೇಷನ್ ಬೋರ್ಡ್ ಅದು. ಅಲ್ಲೂ ಇದೇ ರೀತಿ. ಈ ಹಿಂದೆ BJP-ಯವರು ಹೇಳಿದ್ರಲ್ಲ, ಇದನ್ನು ಮಾಡೋದು ನಿಮ್ಗೆ ತಾಕತ್ತಿಲ್ಲ, ಅರ್ಹತೆ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ. ಹಿಂದೆ PSI ಪರೀಕ್ಷೆಯಲ್ಲಿ ಅಕ್ರಮ ಆಯಿತು, ಬಮೂಲ್ ಪರೀಕ್ಷೆಯಲ್ಲಿ ಅಕ್ರಮ ಆಯಿತು, ಅದಕ್ಕಿಂತ ಹಿಂದೆ ಒಂದಷ್ಟು ಪರೀಕ್ಷೆಗಳಲ್ಲಿ ಅಕ್ರಮ, ಗ್ರೂಪ್ ಎ, ಗ್ರೂಪ್ ಬಿ, ಯಾವ PSI ಅಕ್ರಮ, ಎಷ್ಟು ಬೇಕು ಅಕ್ರಮಗಳು, ಎಲ್ಲ ಪರೀಕ್ಷೆಯಲ್ಲಿ ಅಕ್ರಮ. ಒಂದೇ ಒಂದು ಯಾವುದಾದ್ರೂ ಒಂದು ಪರೀಕ್ಷೆಯನ್ನು ಭ್ರಷ್ಟಾಚಾರ ಇಲ್ಲದೆ, ಹಣದ ಹರಿವಿಲ್ಲದೆ ನಿಯತ್ತಾಗಿ ಮಾಡಿದ್ದೀವಿ ಅಂತ ಯಾವುದಾದ್ರೂ ಇದೆಯಾ? ಅದೇ ಇಲ್ಲ. ಯಾವುದಂದ್ರೆ ಯಾವುದೂ ಇಲ್ಲ. ಸ್ವಲ್ಪ ವಿಜಯನಗರ ಕಡೆಗೆ ಹೋಗಿ, ಬೆಂಗಳೂರಲ್ಲಿ ಬಂದು ವಿಜಯನಗರ ಕಡೆಗೆ ಹೋಗಿ, ಪಾಪ ವಿದ್ಯಾರ್ಥಿಗಳು ಸಾವಿರದ ಸಂಖ್ಯೆಯಲ್ಲಿ ಪ್ರತಿನಿತ್ಯ ಓದ್ತಿರ್ತಾರೆ. ಅಲ್ಲಿರುವಂಥ ಒಂದಷ್ಟು ಲೈಬ್ರರಿಗಳನ್ನು ಓಡಾಡಿ ರಾಜ್ಯದ ಮೂಲೆಯಲ್ಲಿ ಎಲ್ಲ ಕಡೆ ಓದ್ತಾರೆ. ನಾವು ಸಣ್ಣ ಉದಾಹರಣೆ ಕೊಟ್ಟೆ ಅಷ್ಟೇ, ನಿಮ್ಗೆ ಗೊತ್ತಾಗಲಿ ಅಂತ. ಸಾವಿರಾರು ಸಂಖ್ಯೆಯಲ್ಲಿ ಓದ್ತಾ ಇರ್ತಾರೆ ರೀ. ಇವತ್ತು ಯಾವುದೋ ಒಂದು ಎಕ್ಸಾಮ್ ಬರುತ್ತೆ, ಗೌರ್ಮೆಂಟ್ ಎಕ್ಸಾಮು, ನಾಳೆ ಯಾವುದೋ ಒಂದು ಬರುತ್ತೆ, ಪಾಸ್ ಆಗ್ತೀನಿ, ಸರ್ಕಾರಿ ಉದ್ಯೋಗ ಸಿಗುತ್ತೆ, ಈ ರೀತಿಯ ಕನಸು ಕಂಡಂಥ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. ಅದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಪಾಪ ಅವರು ವರ್ಷಾನುಗಟ್ಟಲೆ ಓದೋದು. ನೀವು ಯಾರ ಹತ್ರನೋ ದುಡ್ಡು ತಗೊಂಡು ಇನ್ನೊಂದೇನೋ ಮಾಡಿ, ಅಕ್ರಮ ಮಾಡಿ, ಯಾರ್ಯಾರನೋ ಪಾಸ್ ಮಾಡ್ಕೊಂಡು, ನಿಮಗೆ ಯಾರು ಬೇಕೋ ಅವ್ರನ್ನ ಅಧಿಕಾರಿಗಳನ್ನಾಗಿ ಮಾಡ್ಕೊಂಡು ನೀವು ಅಧಿಕಾರ ಚಲಾಯಿಸೋದು. ಪಾಪ ಆ ವಿದ್ಯಾರ್ಥಿಗಳು ಏನು ಮಾಡಬೇಕು? ಇವತ್ತಿಗೂ ಒಂದು ಸ್ಪಷ್ಟ ನೀತಿ ಅನ್ನೋದಿಲ್ಲ ನಮ್ಮಲ್ಲಿ. ಪರೀಕ್ಷೆ ಯಾರು ನಡೆಸಬೇಕು, ಹೇಗೆ ನಡೀಬೇಕು, ನಿಜಕ್ಕೂ ಈ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆಯೋ ಇಲ್ವೋ, ಬಂದಂಥ ಅಧಿಕಾರಿಗಳು ಇವರು ಪರೀಕ್ಷೆ ಬರೆದು ಬಂದರೋ ದುಡ್ಡು ಕೊಟ್ಟು ಬಂದರೋ, ಇವತ್ತಿಗೂ ಜನರಿಗೆ ಗೊತ್ತಿಲ್ಲ. ಯಾಕೆ ಭ್ರಷ್ಟಾಚಾರ ಆಗ್ತಾ ಇದೆ? ಯಾಕೆ ಅಧಿಕಾರಿಗಳು ಭ್ರಷ್ಟರು ಅಂತ ಹೇಳೋದು? ಆ ಹುದ್ದೆಗೆ ಬರಬೇಕು ಅಂತ ಹೇಳಿದ್ರೆ ಅವ್ರು ಕೊಟ್ಟು ಬಂದಿರ್ತಾರೆ, ಅದನ್ನು ರಿಕವರ್ ಮಾಡಬೇಕಲ್ಲ. ಅದಕ್ಕೋಸ್ಕರ ಇಷ್ಟೆಲ್ಲ ಪರೀಕ್ಷೆಯಿಂದ ಹಿಡಿದು ಆ ಪೋಸ್ಟ್ ಹೋಗಿ ಕೂತ್ಕೊಳ್ಳೋವರೆಗೆ ಕೋಟ್ಯಾಂತರ ರೂಪಾಯಿ ಸುರಿಬೇಕು. ಇದು ಅಲ್ಲ ಅನ್ಲಿ ನೋಡೋಣ. ಇದು ನಮ್ಮ ವ್ಯವಸ್ಥೆ. ಇಷ್ಟು ವ್ಯವಸ್ಥೆ ಆಗಿಬಿಟ್ಟಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತೆ,
ಉತ್ತರವೂ ಸೋರಿಕೆ ಅಂತೆ, ಯಾವುದ್ಯಾವುದೋ ಪ್ರಶ್ನೆಗೆ ಯಾವುದ್ಯಾವುದೋ ಉತ್ತರ ಅಂತೆ. ಏನ್ರಿ ಇದು? ಒಂದು KS ಪರೀಕ್ಷೆ, ಒಂದು KS ಪರೀಕ್ಷೆ. ಇಡೀ ನಮ್ಮ ವ್ಯವಸ್ಥೆಯನ್ನು ಮುಂದೆ ಆಳುವಂಥವ್ರವರು ಅಧಿಕಾರಿಗಳು, ಮುಂದೆ ಅಧಿಕಾರಿಗಳಾಗುವಂಥವ್ರು. ಇವತ್ತು ಪರೀಕ್ಷೆ ಬರೆದು ಪಾಸಾಗಿ ನಾಳೆ ಅಧಿಕಾರಕ್ಕೆ ಬಂದು ಇಡೀ ಆಡಳಿತ ಮಾಡೋರೆ ಅವರು. ನೀವು ನಾಮಕಾವಸ್ಥೆ, ಇವತ್ತು ಬರ್ತೀರಿ, ನಾಳೆ ಹೋಗ್ತೀರಿ. ನಾಳೆ ಯಾವುದಾದ್ರೂ ಎಲೆಕ್ಷನಲ್ಲಿ ಸೋತು ಹೋದರೆ ನೀವು ಮನೆಗೆ ಹೋಗ್ತೀರಿ. ಅಧಿಕಾರಿಗಳು ಅಲ್ಲೇ ಇರ್ತಾರಲ್ಲ, ಇಡೀ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡೋದೇ ಅವರಲ್ವಾ? ಅಂಥದ್ರಲ್ಲೇ ಭ್ರಷ್ಟಾಚಾರ ಬಂದು ಕೂತ್ಕೊಂಡ್ರೆ ಇನ್ನು ವ್ಯವಸ್ಥೆ ಏನಾಗಬೇಕು? ಇದಕ್ಕೆ ಕ್ರಮ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಎಲ್ಲ ಸರ್ಕಾರದಲ್ಲೂ ಇದೇ ಆಗ್ತಾ ಇದೆ. ನಾವು ಮಾತಾಡ್ತಾನೆ ಇದ್ದೀವಿ, ಸರ್ಕಾರಗಳು ಹೇಳ್ತಾನೆ ಇದ್ದಾವೆ, ವಿರೋಧ ಪಕ್ಷಗಳು ಆರೋಪ ಮಾಡ್ತಾನೆ ಇದ್ದಾವೆ. ಆದರೆ ವಿದ್ಯಾರ್ಥಿಗಳ ಗೋಳು ಮಾತ್ರ ನಿಲ್ಲೋ ರೀತಿಯಂತೂ ಕಾಣಿಸ್ತಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.